ಪ್ರತಿ ರಾಶಿಯವರಿಗೂ ಪ್ರತಿ ತಿಂಗಳು ಸಹ ಶುಭ ವಿಚಾರ ಇರುತ್ತೆ, ಎಚ್ಚರಿಕೆಗಳು ಇರುತ್ತೆ. ನಮ್ಮ ಒಂದು ಚಾನಲ್ ವಿಶೇಷತೆ ಏನಂದ್ರೆ ಎರಡು ಸಪರೇಟ್ ವಿಡಿಯೋ ಮಾಡ್ತೇನೆ ಅಷ್ಟೇ. ಸೊ ಆದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. 5 ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಅದರ ಅರ್ಥ ಎಚ್ಚರಿಕೆಗಳಿಲ್ಲ ಅಂತಲ್ಲ, ಎಚ್ಚರಿಕೆಗಳ ವಿಡಿಯೋ ಇನ್ನೊಂದು ಮಾಡ್ತೇನೆ, ನಿಮ್ಮ ಫೆಬ್ರವರಿ ತಿಂಗಳ ಎಚ್ಚರಿಕೆಗಳು ವೃಷಭ ರಾಶಿಯವರದು ಅಂತ. ಬಟ್ ಈ ವಿಡಿಯೋದಲ್ಲಿ ಶುಭ ವಿಚಾರಗಳು ತಿಳಿಸ್ತೇನೆ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಮೊದಲನೇ ಸಲ ಬಂದಿದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗ್ಲೇಬೇಕು, ಎಲ್ಲರಿಗೂ ಸಹ ಒಳ್ಳೇದಾಗ್ಲೇಬೇಕು. ನಮಸ್ಕಾರ, ನಾನು ವಿಠಲ್ ಭಟ್. ಬನ್ನಿ ಫೆಬ್ರವರಿ ತಿಂಗಳ ವೃಷಭ ರಾಶಿಯವರ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ನೋಡೋಣ. ಫೆಬ್ರವರಿ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ಬದಲಾವಣೆಗಳು ಅಂತಂದ್ರೆ ಬಹಳ ಪ್ರಮುಖವಾಗಿ ಕುಂಭ ರಾಶಿಗೆ ಫೆಬ್ರವರಿ 11ನೇ ತಾರೀಕು ಬುಧ ಗ್ರಹ ಬರ್ತಕ್ಕಂಥದ್ದು, ಹಾಗೂ ಫೆಬ್ರವರಿ 12ನೇ ತಾರೀಕು ಕುಂಭ ರಾಶಿಗೆ ರವಿ ಗ್ರಹ ಬರ್ತಕ್ಕಂಥದ್ದು ಇದಿರ್ತದೆ. ಇದನ್ನ ಆಧರಿಸಿಕೊಂಡೇ ನಾನು ಶುಭ ವಿಚಾರಗಳನ್ನ ಹಾಗೂ ಬೇರೆ ಗ್ರಹಗಳ ಶುಕ್ರನ ಸ್ಥಿತಿ ಇದೆಲ್ಲ ನೋಡ್ಕೊಂಡು ಪರಿವರ್ತನಾ ಯೋಗ ಇದೆ, ಸೊ ಇದೆಲ್ಲ ನೋಡ್ಕೊಂಡು ನಾನು ನಿಮಗೆ ಶುಭ ವಿಚಾರಗಳು ತಿಳಿಸ್ತಾ ಇರ್ತೇನೆ. ಮೊದಲನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರು ಬಹಳಷ್ಟು ಬದಲಾವಣೆ ಆಗ್ತೀರಾ, ಬಹಳಷ್ಟು ಚೇಂಜ್ ಆಗ್ತೀರಾ. ನಿಮ್ಮ ಗುಣ ಸ್ವಭಾವಗಳಲ್ಲಿ ಬದಲಾವಣೆ ಮಾಡ್ಕೊಳ್ತೀರಾ, ಬೆರೆತುಕೊಂಡು ಹೋಗ್ತೀರಾ, ಅಂದ್ರೆ ಇನ್ನೊಬ್ಬರ ಜೊತೆಗೆ ಬೆರೀತೀರಾ, ಬಹಳ ಚೆನ್ನಾಗಿ ಬೆರೀತೀರಾ, ಎಲ್ಲರನ್ನು ನಿಮ್ಮತ್ತ ಆಕರ್ಷಿಸ್ತೀರಾ, ಬಹಳ ಚೆನ್ನಾಗಿ ಬದಲಾವಣೆ, ಒಂದು ಒಳ್ಳೆಯ ಬದಲಾವಣೆ. ಅಂದ್ರೆ ನನ್ನ ಪ್ರಕಾರ ಯಾವ ರೀತಿಯ ಬದಲಾವಣೆಯ ಅವಶ್ಯಕತೆ ಇತ್ತೋ, ಅಂದ್ರೆ ಒಂದು ಉತ್ತಮವಾಗಿ ಜೀವನ ಮಾಡ್ಲಿಕ್ಕೆ, ಸಾಮಾಜಿಕವಾಗಿ ಯಶಸ್ಸನ್ನ ಪಡಿಲಿಕ್ಕೆ, ನೀವು ಅಂದುಕೊಂಡಂತಹ ಉತ್ತಮ ಸ್ಥಿತಿಯ ಜೀವನ ಶೈಲಿ ನಡೆಸಲಿಕ್ಕೆ ಯಾವ ರೀತಿಯ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಬದಲಾವಣೆಯ ಅವಶ್ಯಕತೆ ಇತ್ತು, ಆ ಒಂದು ಉತ್ತಮವಾದಂತಹ ಬದಲಾವಣೆ ಖಂಡಿತವಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಮಲ್ಲಿ ಕಾಣಬಹುದು ಅಂತ ನನಗೆ ಅನಿಸ್ತಾ ಇದೆ. ಅದು ಸ್ಪಷ್ಟವಾಗಿ ಅನಿಸ್ತಾ ಇದೆ. ಒಂದು ಅದ್ಭುತವಾದಂತಹ ಮಾಸಾಂತ್ಯಕ್ಕೆ ಹೋದಾಗ ಒಂದು ಲಕ್ಷ್ಮೀನಾರಾಯಣ ಯೋಗ ಬರ್ತದೆ. ಅದು ಮಾರ್ಚ್ ಅಲ್ಲಿ ಇನ್ನೂ ಜಾಸ್ತಿ ಸಂಪೂರ್ಣವಾಗಿ ಬರುತ್ತೆ, ಬಟ್ ಫೆಬ್ರವರಿ ತಿಂಗಳ ಅದರ ಛಾಯೆ ಅಲ್ಲಿಗೆ ಲಾಸ್ಟ್ ಎಂಡ್ ವರೆಗೂ ಬರ್ತಾ ಇರ್ತದೆ ಅದು. ಸೊ ಈ ಒಂದು ಸ್ಥಿತಿ ಇದೆಯಲ್ಲ, ಆಮೇಲೆ ಒಂದು ಪರಿವರ್ತನ ಯೋಗ, ಗುರುವಿನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಗುರು, ತುಂಬಾ ಅದ್ಭುತವಾದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ನಾನು ಯಾರು, ಯಾವ ಪರಿಸ್ಥಿತಿಯಲ್ಲಿ ಯಾರೊಂದಿಗೆ ಹೇಗೆ ವರ್ತಿಸಬೇಕು, ಈಗ ಇರುವ ಸಿಚುವೇಶನ್ ಅಲ್ಲಿ ನನಗೆ ಪ್ರಾಫಿಟ್ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಯೋಚನೆ ಮಾಡಿಕೊಂಡು ಬಹಳ ಬುದ್ಧಿವಂತಿಕೆ ಹೆಚ್ಚೆ ಇಟ್ಕೊಂಡು ಎಲ್ಲರಲ್ಲಿ ತುಂಬಾ ಒಳ್ಳೆಯವನು ಅನ್ಸ್ಕೊಂಡು ತುಂಬಾ ಚೆನ್ನಾಗಿರ್ತೀರಾ. ಈ ಒಂದು ಬದಲಾವಣೆಯ ಅವಶ್ಯಕತೆ ಇತ್ತು. ವೇಸ್ಟ್ ಆಗಿ ಖರ್ಚು ಮಾಡೋದು, ವೇಸ್ಟ್ ಆಗಿ ಓಡಾಡೋದು, ವೇಸ್ಟ್ ಜನರ ಸಹವಾಸ ಇದೆಲ್ಲ ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಬಹಳಷ್ಟು ಬದಲಾವಣೆಗಳು ನಿಮ್ಮಲ್ಲಿ ಕಾಣ್ತಾ ಇದೆ, ತುಂಬಾ ಒಳ್ಳೇದಾಗ್ಲಿ. ಬಟ್ ಈ ಬದಲಾವಣೆಗಳು ನಿಮಗೆ ದೃಷ್ಟಿಗೇನೂ ಸಹ ಕಾರಣ ಆಗ್ಬಿಡಬಹುದು. ಯಾಕಂದ್ರೆ ಬದಲಾವಣೆ ಆದ ತಕ್ಷಣ ಒಳ್ಳೇದಾಗ್ತದೆ, ಒಳ್ಳೇದಾದ ತಕ್ಷಣ ದೃಷ್ಟಿ ಆಗ್ತದೆ. ಸೊ ಅದರ ನಿಮಿತ್ತವಾಗಿ ಒಂದು ಪವರ್ಫುಲ್ ಆದಂತಹ ಮಂತ್ರವನ್ನ ಈ ವಿಡಿಯೋ ಅಂಡಲ್ಲಿ ಹೇಳ್ತೇನೆ ನಿಮಗೆ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ಮಂತ್ರನ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರದ ಲಿಂಕ್ ಅನ್ನ ಹಾಕಿರ್ತೇನೆ. ಆ ಮಂತ್ರವನ್ನ ಕೇಳಿಸ್ಕೊಳ್ಳಿ, ಪ್ರತಿದಿನ ಕೇಳಿಸ್ಕೊಳ್ಳಿ ಆ ಮಂತ್ರವನ್ನ ಒಂದು 21 ಬಾರಿ ರಾತ್ರಿ ಮಲಗುವ ಮುನ್ನ. ತುಂಬಾ ಪವರ್ಫುಲ್, ಇಡೀ ನಿಮ್ಮ ನೆಗೆಟಿವಿಟಿ ನಿವಾರಣೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಥವಾ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಪರಿಹಾರ ವಿಡಿಯೋ ಎಂಡ್ ಅಲ್ಲಿ ಹೇಳ್ತಾನೆ, ದಯವಿಟ್ಟು ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ಇಷ್ಟು ದಿನಗಳ ಕಾಲ ಮೋಸ್ಟ್ ಪ್ರಾಬಬಲಿ ನಿಮ್ಮ ಸಹವಾಸ ದೋಷವೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಹಿನ್ನಡೆ ಆಗಿದ್ದ ಕಾರಣವೋ, ಬೇರೆ ಬೇರೆ ಏನೋ ಒಂದಿಷ್ಟು ಕಾರಣಗಳಿಂದ ಬಹಳಷ್ಟು ಜನ ನಿಮ್ಮನ್ನ ದೂರ ಇಟ್ಟಿದ್ರು, ನಿಮಗೆ ಪ್ರಾಮುಖ್ಯತೆ ಇಲ್ಲದಂತ ಆಗಿತ್ತು. ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿರಬಹುದು, ಅಥವಾ ಸಮಾಜದಲ್ಲಿ ಹೊರಗಡೆ ಬಂದಾಗ ಯಾರೇ ನೀವು ಎಲ್ಲಿ ಹೋಗ್ತೀರ, ಅಂದ್ರೆ ನೀವ್ ಹಿಂಗ್ ಪಾಸ್ ಆದ್ರೂ ಕೂಡ ಯಾರು ನೀವು ಮಾತಾಡ್ಸರು ಕೂಡ ಇನ್ನೊಬ್ರು ನಿಮ್ಮನ್ನು ಮಾತಾಡಿಸದಿರುವಂತ ಪರಿಸ್ಥಿತಿ ಇದ್ದಲ್ಲಿ ಸಹ ಅದು ಬದಲಾವಣೆ ಆಗಲಿದೆ. ನಿಮಗೆ ಪ್ರಾಮುಖ್ಯತೆ ಬರಲಿದೆ. ನಾನೇನು ಮೊದಲನೇ ಪಾಯಿಂಟ್ ಹೇಳಿದ್ನಲ್ಲ, ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ಅಂತ, ಅದು ಆಗಲಿಕ್ಕೆ ಇನ್ನೂ ಒಂದು ಕಾರಣ ನಿಮಗೆ ಪ್ರಾಮುಖ್ಯತೆ ಬರತಕ್ಕಂಥದ್ದು. ಪ್ರಾಮುಖ್ಯತೆ ಬಂದಿದ್ರಿಂದಾಗಿ ಬದಲಾಗ್ತಿರೋ, ಬದಲಾಗೋದ್ರಿಂದಾಗಿ ಪ್ರಾಮುಖ್ಯತೆ ಬರ್ತದೋ ಗೊತ್ತಿಲ್ಲ, ಎರಡರಲ್ಲಿ ಒಂದಂತೂ ಆಗತ್ತೆ. ಬಟ್ ಪ್ರಾಮುಖ್ಯತೆ ತುಂಬಾ ಬರುತ್ತೆ. ಎಲ್ಲಿ ಪ್ರಾಮುಖ್ಯತೆ ಬರುತ್ತೆ, ನೀವು ಇಲ್ದೆ ಹೋದ್ರೆ ಆ ಪರ್ಟಿಕ್ಯುಲರ್ ಕೆಲಸ ಆಗೋದೇ ಇಲ್ಲ. ಯಾವ್ದೋ ಒಂದ್ 2-3 ಕೆಲಸಗಳು. ಅವಾಗ ಏನ್ ಮಾಡ್ತಾರೆ, ಈ ಕೆಲ್ಸಕ್ಕೆ ಆಗ್ಬೇಕು ಅಂದ್ರೆ ನೀವು ಬೇಕಾದ್ರೆ ನಿಮ್ಮ ಹುಡುಕ ಬರ್ತಾರೆ, ಪುರುಷರಾಗಿರ್ಲಿ ಸ್ತ್ರೀಯರಾಗಿರ್ಲಿ, ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ. ನೀವಿಲ್ಲದೆ ಕೆಲಸ ಆಗಲ್ಲ ಅನ್ನೋದು ಒಂದು ವಿಚಾರ ಬಂದ್ಬಿಡುತ್ತೆ. ಆದ್ರಿಂದಾಗಿ ನಿಮ್ಮನ್ನ ಹುಡುಕೊಂಬಂದು ನಿಮಗೆ ಜೈ ಅಂತ ಹೇಳಿ ಕೆಲಸ ಮಾಡಿಸ್ಕೊಳ್ಬೇಕಾಗತ್ತೆ. ಅದನ್ನ ನೀವು ದುರುಪಯೋಗವನ್ನು ಪಡಿಸ್ಕೊಳ್ಳದೆ ಇದ್ರೆ, ಎಲ್ಲರೂ ಚೆನ್ನಾಗಿರ್ಲಿ ಒಳ್ಳೇದಾಗ್ಲಿ ಅನ್ನುವ ರೀತಿಯ ಭಾವನೆಯಿಂದಲೇ ಸಹಾಯ ಮಾಡ್ಕೋತ ಮುಂದಕ್ಕೆ ಹೋದ್ರೆ ನಿಮಗೆ ತುಂಬಾ ಅನುಕೂಲ, ತುಂಬಾ ಒಳ್ಳೇದು ಸಹ. ನಿಮಗೆ ಏನಾಗುತ್ತೆ, ಕೆಲವಿಷ್ಟು ಅದನ್ನ ನೀವು ಸಹಾಯ ಮಾಡ್ಲಿಕ್ಕೆ ಹೋಗದೆ ನೀವು ಏನಾದ್ರು ಅಹಂಕಾರ ತೋರಿಸಿ, ಬೇಡ ನೀನ್ ನನ್ ಕಷ್ಟಕ್ಕಾಗಲ್ಲ, ನಾನು ನಿನ್ ಕಷ್ಟಕ್ಕಲ್ಲ, ನಡಿಕ್ ಹೋಗ್ತಾ ಇರ್ಬೇಕು, ಇರಬಾರ್ದಿಲ್ಲ ಅನ್ನೋ ತರ ವಿರುದ್ಧವಾಗಿ ಏನಾದ್ರು ನೀವು ಮಾತಾಡಿದ್ರೆ, ಫಾರ್ ಸಪೋಸ್ ನಾನು ಹೇಳ್ತಾ ಇರುವಂತದ್ದು ಮಾತನಾಡಿದರೆ ನಿಮ್ಮ ಮೇಲೆ ಒಂದು ಸಿಟ್ಟಿಗೆ ಕಾರಣ ಆಗ್ಬಿಡುತ್ತೆ. ಸೊ ಮತ್ತೆ ಪುನಃ ನಾಳೆ ದ್ವೇಷ ಸಾಧನೆ, ನಿಮ್ಮ ಮೇಲೆ ಒಂದಿಷ್ಟು ಮಾಟ ಮಂತ್ರ ಮಾಡಿಸೋದು, ನಿಮ್ಗೊಂದಿಷ್ಟು ದೃಷ್ಟಿ ಹಾಕೋದು, ಅಥವಾ ನಿಮ್ ಒಂದಿಷ್ಟು ಸಮಸ್ಯೆ ಅವ್ರ ಕಡೆಯಿಂದ ಆಗುತ್ತದೆ. ಸೊ ಅದ್ರಿಂದ ಅದು ಆಗದಬಾರ್ದು ಅಂತಂದಾಗ ನಿಮಗೆ
ನಿಮಗೆ ಪ್ರಾಮುಖ್ಯತೆ ಜನ ಕೊಡ್ತಾ ಇದ್ದಾರೆ ಅಂದಾಗ ಆ ಪ್ರಾಮುಖ್ಯತೆ ಸ್ವೀಕರಿಸಿ ಅವ್ರಿಗೆ ಏನ್ ಬೇಕೋ ವ್ಯವಸ್ಥೆಯನ್ನು ಮಾಡಿಕೊಟ್ಬಿಡೋದು ಒಳ್ಳೇದೇನೋ ಅನ್ನೋದು ನನ್ನ ಒಂದು ಅನಿಸಿಕೆ. ಬಹಳ ಪವರ್ಫುಲ್ ಆಗಿರತಕ್ಕಂತ ಒಂದು ಮಂತ್ರವನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೂ ಒಂದು ಅದ್ಭುತವಾದ ಪರಿಹಾರವನ್ನ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಲ್ಲ ತನಕ ನೋಡಿ. ಮೂರನೇ ಶುಭ ವಿಚಾರ, ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಏನಪ್ಪಾ ಅಂದ್ರೆ ಅವಿವಾಹಿತರಿಗೆ ವಿವಾಹದ ಯೋಗ ಫಲಗಳು ತುಂಬಾ ಚೆನ್ನಾಗಿದೆ. ಕಳೆದ ಬಹಳಷ್ಟು ತಿಂಗಳುಗಳಿಂದ ತುಂಬಾ ಪ್ರಯತ್ನ ಮಾಡ್ತಾ ಇದಾರೆ. ಏನ್ ಪ್ರಯತ್ನ ಮಾಡಿದ್ರು ಸಹ ಮದುವೆಗೆ ಅನುಕೂಲ ಆಗ್ತಾ ಇಲ್ಲ ಅಂದ್ರೆ 2 ಕಾರಣಗಳಿಂದ ನಿಮಗೆ ಮದುವೆಗೆ ಅನುಕೂಲ ಆಗುತ್ತೆ. ಒಂದು, ಕುಜ ನೀಚತ್ವದಿಂದ ಹೊರಬಂದು ಮಿಥುನ ರಾಶಿಯಲ್ಲಿ ವಕ್ರೀನಾಗಿದ್ದಾನೆ ಅಂದ್ರೆ ಪರಮೋಚ್ಚ ಸ್ಥಿತಿಯ ಫಲವನ್ನು ಕೊಡ್ಬೇಕು. ಆಕ್ಚುಲಿ ಯಾರು ಕುಜ. ಇಲ್ಲೇನಾಗತ್ತೆ, ಅದಕ್ಕೆ ಅನುಗುಣವಾಗಿ ನಡ್ಕೊಂಡಾಗ ಮತ್ತೊಂದೇನಾಗ್ಬಿಡುತ್ತೆ ಅಂತಂದ್ರೆ ಶುಕ್ರ ಪರಿವರ್ತನ ಯೋಗದಿಂದಾಗಿ ನಿಮ್ಮ ರಾಶ್ಯಾಧಿಪತಿ ಪರಮೋಚ್ಚ ಸ್ಥಿತಿ, ಲಾಭಾಧಿಪತಿ ನಿಮ್ಮ ರಾಶಿಯಲ್ಲಿ ಸಪ್ತಮಕ್ಕೆ ಗುರು ದೃಷ್ಟಿ ಪರಿವರ್ತನ ಮಾಡಿದ್ರು ಶುಕ್ರನ ಬಲ ಬಂದ್ಬಿಡುತ್ತೆ. ಇಲ್ಲೇನಾಗುತ್ತೆ, ಶುಕ್ರ ವಿವಾಹಕಾರಕ. ಆದ್ರಿಂದ ಕಳೆದ ಹಲವಾರು ತಿಂಗಳಿಂದ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ರೆ ಬಟ್ ಮದುವೆ ಮಾಡಕ್ ಆಗ್ತಾ ಇಲ್ಲ, ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂದ್ರೆ ನೀವು ಖಂಡಿತವಾಗಿ ಫೆಬ್ರವರಿಯಲ್ಲಿ ಪ್ರಯತ್ನ ಮಾಡಿ. ಮದುವೆಗೆ ತುಂಬಾ ಅನುಕೂಲಕರವಾಗಿದೆ ವಾತಾವರಣ, ಖಂಡಿತವಾಗಿ ಅನುಕೂಲ. ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದಂತಹ ಸಹಾಯ ಸಿಗಲಿದೆ, ಒಂದಿಷ್ಟು ಬೆಳವಣಿಗೆಗಳಾಗಲಿದೆ. ಅದಕ್ಕೆ ಇನ್ನೂ ಅನುಕೂಲ ಆಗ್ಲಿ ಅಂತ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬರೇ ಅವಿವಾಹಿತರಿಗೆ ವಿವಾಹ ವಿಚಾರ ಅಷ್ಟೇ ಅಲ್ಲ, ಈ ದಾಂಪತ್ಯ ಕಲಹಗಳಿದ್ರೆ ಅದು ಕಡಿಮೆ ಆಗಬೇಕು, ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಕಡಿಮೆ ಆಗಬೇಕು. ಅಥವಾ ಕೆಲವರು ಸೆಕೆಂಡ್ ಮ್ಯಾರೇಜ್ ಗೆ ಟ್ರೈ ಮಾಡ್ತಿರ್ತಾರೆ, ಡಿವೋರ್ಸ್ ಆಗಿರುತ್ತೆ ಅಥವಾ ವಿಡೋ ಇರ್ತಾರೆ, ಏನ್ ಬೇಕಾಗಿರ್ಲಿ, ಒಟ್ಟು 2ನೇ ಮ್ಯಾರೇಜ್ ಮದುವೆ ಮಾಡ್ತಾ ಇರ್ತಕ್ಕಂಥವ್ರಿಗೂ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗ್ಲಿ ಅಂತ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅಕಸ್ಮಾತ್ ಯಾರಾದ್ರೂ ಮದುವೆ ಮುರಿದು ಹಾಕ್ಲಿಕ್ಕೋ, ಮದುವೆಯಲ್ಲಿ ಕಡ್ಡಿ ಆಡಿಸ್ಲಿಕ್ಕೋ, ಮದುವೆಗೆ ತೊಂದರೆ ಕೊಡ್ಲಿಕ್ಕೋ ಪ್ರಯತ್ನ ಮಾಡಿದ್ರು ಕೂಡ ಅದು ಆಗಬಾರ್ದು. ನಿಮ್ ಮದುವೆಗೆ ಏನೂ ತೊಂದರೆ ಆಗ್ಬಾರ್ದು. ಆತರ ಒಂದು ಪವರ್ಫುಲ್ ಆದಂತ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ನೋಡಿ. ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತೇವೆ. 4ನೇ ಶುಭ ವಿಚಾರ, ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ಸಾಲಗಳ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಬಹಳಷ್ಟು ಅನುಕೂಲತೆಗಳಿದೆ. ಷಷ್ಠ್ಯಾಧಿಪತಿ ಲಾಭದಲ್ಲಿ ಪರಮೋಚ್ಚ ಸ್ಥಿತಿ ಅಂದ್ರೆ ನೀವು ವೃಷಭ ರಾಶಿಯವರಾಗಿದ್ದು ಸಾಲಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು. ಯಾವುದೋ ಒಂದು ಹೋಮ್ ಲೋನ್ ಬೇಕು, ನಿಮಗೆ ಮನೆ ಕಟ್ಲಿಕ್ಕೆ ಲೋನ್ ಬೇಕು, ಅಥವಾ ಸೈಟ್ ತಗೊಳಕ್ ಲೋನ್ ಬೇಕು, ಅಥವಾ ಬಿಸ್ನೆಸ್ ಮಾಡಕ್ ಲೋನ್ ಬೇಕು, ಯಾವುದೋ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ನಿಮಗೆ ಸಾಲ ಬೇಕು. ಅದು ಕೈ ಸಾಲ ಆಗಿರ್ಬೋದು, ಬ್ಯಾಂಕ್ ಸಾಲ ಆಗಿರ್ಬೋದು. ನನ್ನ ಪ್ರಕಾರ ಕೈ ಸಾಲಗಳೆಲ್ಲ ಮಾಡಕ್ ಹೋಗ್ಬಿಡಿ, ಬ್ಯಾಂಕ್ ಹತ್ರ ಹೋಗ್ಬೇಕು. ಅದರಲ್ಲೂ ಕೂಡ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳ ಹತ್ರ ಎಲ್ಲ ಬೇಡ. ನಿಮ್ ಅಂದ್ರೆ ಈ ಪ್ರೈವೇಟ್ ಫೈನಾನ್ಸ್ ಗಳ ಹತ್ರ ಎಲ್ಲ ಬೇಡ. ನೀವು ಬ್ಯಾಂಕ್ ಗಳೇ ನಮ್ಮ ಈಗ ಅಥರೈಸ್ಡ್ ನಮ್ಮ ಬ್ಯಾಂಕ್ ಇರ್ತಾವಲ್ಲ, ರಿಸರ್ವ್ ಬ್ಯಾಂಕ್ ಅಧೀನ ಬರೋದು. ಸೊ ಆತರ ಬ್ಯಾಂಕ್ ಗಳ ಹತ್ರ ಹೋಗಿ ವ್ಯವಹರಿಸಿ ಸಾಲಗಳಿಗೋಸ್ಕರ ಪ್ರಯತ್ನ ಮಾಡಿ. ಇಲ್ಲಿ ತನಕ ಸಿಬಿಲ್ ಪ್ರಾಬ್ಲಮ್, ಮತ್ತೊಂದು ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್ ಅಂತ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗದೆ ಇದ್ರು ಸಹ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸಾಲ ಸ್ಯಾಂಕ್ಷನ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಸೊ ಅದರಿಂದಾಗಿ ಅದು ಎನಿ ಲೋನ್ ನಿಮಗೆ ಸಾಲ ಸ್ಯಾಂಕ್ಷನ್ ಆಗುತ್ತೆ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನೀವು ಸಾಲ ಕೊಟ್ಬಿಟ್ಟಿದ್ದೀರಾ, ವಾಪಸ್ ಕೊಡ್ತಾ ಇಲ್ಲ ಅವರು, ಆಯ್ತಲ್ವಾ? ಬಡ್ಡಿ ಬೇಡಪ್ಪ ಸ್ವಾಮಿ, ಅಸಲಾರು ವಾಪಸ್ ಕೊಟ್ಬಿಡಿ, ನಿನ್ ಸವಾಸ ಸಾಕು ನನಗೆ ಅನ್ನೋ ರೀತಿಯಾದ ಪರಿಸ್ಥಿತಿಯಲ್ಲಿ ಇದ್ರು ಸಹ ನೀವು ಹೋಗಿ ಪ್ರಯತ್ನ ಮಾಡಿದ್ರೆ ನಿಮ್ ದುಡ್ಡಾರು ನಿಮ್ಗೆ ವಾಪಸ್ ಬರುತ್ತೆ. ನನ್ನ ಪ್ರಕಾರ ಬಡ್ಡಿ ಸಹಿತವಾಗೇ ಬರ್ಬೇಕು. ಇನ್ನಂತ ಗ್ರಾಚಾರ ಕೆಟ್ಟು ಅಂದ್ರೆ ಅಸಲಾದ್ರೂ ಸಹ ನಿಮಗೆ ವಾಪಸ್ ಬರುವ ಸಾಧ್ಯತೆ ಇದೆ. ದಯವಿಟ್ಟು ಹೋಗಿ ಪ್ರಯತ್ನ ಮಾಡಿ ನಿಮ್ ದುಡ್ಡನ್ನ ವಾಪಸ್ ಪಡಿಬಹುದು. ಜೊತೆಗೆ ಯಾರಿಗೋ ಕೊಡಿಸ್ಬಿಟ್ಟಿದ್ದೀರಾ, ಸಾಲಗಳ ವಿಚಾರದಲ್ಲಿ ಸಿಗಾಕೊಂಡಿದೀವಿ ಅಂತಂದ್ರು ಕೂಡ ಅದರಿಂದ ಹೊರಬರಲಿಕ್ಕೆ ನೀವು ಮಾಡುವ ಪ್ರಯತ್ನಗಳು ಯಶಸ್ವಿ ಆಗಲಿದೆ. ಇನ್ಮೇಲೆ ಮತ್ತೆ ಯಾರಿಗೂ ಸಾಲ ಕೊಡಿಸಿ ಕೆಡಬೇಡಿ, ಸಾಲ ಕೊಟ್ಟು ಕೆಡಬೇಡಿ, ಸಾಲ ತಗೊಂಡು ಕೆಡಬೇಡಿ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸಾಲಗಳ ವಿಚಾರದಲ್ಲಿ ಈ ಕೆಲವಿಷ್ಟು ನೆಗೆಟಿವ್ ಎನರ್ಜೀಸ್ ಗಳು ಕೂಡ ನಿಮ್ಮನ್ನ ಆತರ ದೂಡು ಬಿಡುತ್ತೆ, ನೆಗೆಟಿವ್ ಕಡೆನೆ ದೂಡು ಬಿಡುತ್ತೆ. ಅದರ ಪರಿಹಾರಕ್ಕೋಸ್ಕರವಾಗಿ ಒಂದು ವಿಶೇಷವಾದಂತಹ ಹೋಮಗಳನ್ನ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ವಿಡಿಯೋ ಎಂಡ್ ಅಲ್ಲಿ ಒಂದು ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಇದೆ ನಿಮಗೋಸ್ಕರ. 5ನೇ ಶುಭ ವಿಚಾರ, ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ನಿರುದ್ಯೋಗಿ ಆಗಿದ್ರೆ, ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ, ಮೊದಲೆರಡು ವಾರಗಳು ಅದರಲ್ಲೂ ಸಹ 12ನೇ ತಾರೀಕಿನ ಒಳಗೆ ನೀವು ಪ್ರಯತ್ನ ಮಾಡ್ತೀರಾ ಅಂತ ಅಂದ್ರೆ ನಿರುದ್ಯೋಗಿ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಉದ್ಯೋಗ ಸಿಗಲಿದೆ. ಅಷ್ಟೇ ಅಲ್ಲ, ಇದೇ 12ನೇ ತಾರೀಕು ಒಳಗೆ ಅಂದ್ರೆ ಫೆಬ್ರವರಿ 12ರ ಒಳಗೆ ನೀವು ಪ್ರಯತ್ನ ಮಾಡ್ತೀರಾ ಅಂತ ಆದ್ರೆ ಸ್ಯಾಲರಿ ಹೈಕ್ಗೆ, ಪ್ರಮೋಷನ್ಗೆ ಸಹ ನೀವು ಪ್ರಯತ್ನ ಮಾಡಬಹುದು. ನಾನು ಇಷ್ಟು ಕಾಲದಿಂದ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಈ ಸ್ಯಾಲರಿ ಕೊಡ್ತಿದ್ರೆ ದಯವಿಟ್ಟು ನನ್ನ ಸ್ಯಾಲರಿ ಇನ್ಕ್ರೀಸ್ ಮಾಡಿ ಅಂತ ಒಂದು ಅರ್ಜಿನೋ ಒಂದು ಮೇಲೋ ಹೋಗ್ಬಿಟ್ಟು ಮುಖತಃ ಕೇಳ್ಕೊಂಡ್ ಬರೋದು, ಏನೋ ಒಂದು ನೀವು ಸ್ಯಾಲರಿ ಹೈಕಿಗೆ ಮಾಡುವ ಪ್ರಯತ್ನ 12ನೇ ತಾರೀಕು ಒಳಗೆ ಇಡ್ಲಿ. 12ನೇ ತಾರೀಕು ನಂತರ ಮಾಡಕ್ ಹೋಗ್ಬಿಡಿ, ಇರೋದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ 12ನೇ ತಾರೀಕು ಒಳಗಾದ್ರೆ ಸ್ಯಾಲರಿ ಹೈಕು, ಪ್ರಮೋಷನ್, ಟ್ರಾನ್ಸ್ಫರ್ ಯಾವ್ದೋ ಒಂದು ಪ್ರಯತ್ನಗಳನ್ನ ಮಾಡ್ಕೊಳ್ಬಹುದು. ನೀವು ಅದನ್ನು ಹೊರತುಪಡಿಸಿ 12ನೇ ತಾರೀಕು ದಾಟಬಿಡ್ತು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಿರುದ್ಯೋಗಿ ನಿಮ್ಗೆ ಉದ್ಯೋಗನೇ ಇಲ್ಲ ಅಂದ್ರೂ ಸಹ ಹೇಳ್ತೀನಿ, ಖಂಡಿತವಾಗಿ ವೃಷಭ ರಾಶಿ ನಿರುದ್ಯೋಗಿಗಳು ಕೂಡ 12ನೇ ತಾರೀಕು ಒಳಗೆ ಪ್ರಯತ್ನ ಮಾಡಿ ನಿಮಗೆ ಕೆಲಸ ಸಿಗುತ್ತೆ. ಈ 5 ವಿಚಾರಗಳನ್ನ, ಶುಭ ವಿಚಾರಗಳಲ್ಲದೆ ಇನ್ನೂ ಹಲವಾರು ಶುಭ ವಿಚಾರಗಳು ನಿಮಗೆ ಆಗ್ಲಿ. ಎಚ್ಚರಿಕೆಗಳ ವಿಡಿಯೋ ಇನ್ನೊಂದು ಮಾಡ್ತೀನಿ.
ಹೇಳ್ತೀನಿ, ಆ ಎಚ್ಚರಿಕೆ ನೋಡಿದ್ರೆ ಹೇಳುವಂತದ್ದು ಕೂಡ ಸುಳ್ಳಾಗೋಗ್ಲಿ, ಯಾಕಂದ್ರೆ ನಿಮ್ಗೆ ಒಳ್ಳೇದಾಗ್ಲಿ. ಒಟ್ಟರಲ್ಲಿ ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯ. ನಿಮ್ಗೊಂದು ವಿಶೇಷವಾದಂತಹ ಮಂತ್ರವನ್ನ ಹೇಳಿ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ. ಯಾಕಂದ್ರೆ ಈ ವಿಡಿಯೋ ಅಂಡಲ್ಲೇ ಲಿಂಕ್ ಹಾಕ್ಬಿಟ್ಟೆ ಅಂತಂದ್ರೆ ವಿಡಿಯೋ ತುಂಬಾ 14-15 ನಿಮಿಷ 20 ನಿಮಿಷ ಆದ ತಕ್ಷಣ ನೀವು ತುಂಬಾ ದೊಡ್ಡ ವಿಡಿಯೋ ಅಂತ ಅನ್ಕೊಂಡ್ಬಿಡ್ತೀರಾ. ಆದ್ರಿಂದ ಅದು ಆಗಬಾರದು ಅನ್ನೋ ದೃಷ್ಟಿಯಿಂದ ವಿಡಿಯೋ ಲಿಂಕ್ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ಮಂತ್ರವನ್ನ ನೀವು ಜಸ್ಟ್ ಕೇಳಿಸ್ಕೊಂಡ್ರೆ ಸಾಕು. ಪ್ರತಿದಿನ ನೀವು ಆ ವಿಡಿಯೋ ಕೇಳಿಸ್ಕೊಳ್ಳಿ. ಆ ಮಂತ್ರವನ್ನ ಖಂಡಿತವಾಗಿ ಪವರ್ಫುಲ್ ಆದ ಮಂತ್ರ. ಮಲಗುವ ಮುನ್ನ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದ್ಮೇಲೆ ಅಂತ ಹಂಗಲ್ಲ, ನೀವು ಎಲ್ಲಿ ಕೆಲಸದಿಂದನೋ ನಿಮ್ಮ ಅಂಗಡಿಯಿಂದನೋ ನಿಮ್ ಬಿಸ್ನೆಸ್ ವಾಪಸ್ ಮನೆಗೆ ಬರ್ತೀರಾ, ರಾತ್ರಿ ನೀವು ಸಾಯಂಕಾಲ 6 ಗಂಟೆಗೆ ಬರ್ತಿರೋ, ರಾತ್ರಿ 9 ಗಂಟೆಗೆ ಬರ್ತಿರೋ, ಮನೆಗಂತೂ ಬರ್ತಿರಲ್ಲ. ಮನೆಗೆ ಬಂದ್ಮೇಲೆ ಕೈಕಾಲು ತೊಳ್ಕೊಂಡು ಊಟ ಮಾಡ್ಕೊಂಡು ಅಥವಾ ತಿಂಡಿ ತಿನ್ಕೊಂಡು ಏನೋ ಮಾಡ್ಕೊಂಡು ಮಲಗುವ ಮುನ್ನೆ ಮತ್ತೊಂದ್ಸಲ ಕೈಕಾಲು ತೊಳ್ಕೊಂಡು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುವ ಲಿಂಕ್ ಅನ್ನ ಪ್ರತಿದಿನ ಒಂದು 15-20 ಬಾರಿ ಯಾರು ಕೇಳಿಸ್ಕೊಂಡು ಮಲ್ಕೊಂಡ್ಬಿಡಿ. ಖಂಡಿತವಾಗಿ ಅನುಕೂಲ ಆಗುತ್ತದೆ. ಅಲ್ಲದೆ ನಾವು ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂತ ಒಂದು ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ಜನವರಿ 29ನೇ ತಾರೀಕು ಬುಧವಾರ ಮಹಾ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ದೃಷ್ಟಿ ದೋಷ ಪರಿಹಾರಕ್ಕೋಸ್ಕರ. ಯಾಕೆಂದ್ರೆ ದೃಷ್ಟಿ ದೋಷ ಬಹಳ ಪವರ್ಫುಲ್ ಅಲ್ವಾ. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಕೆಲವರು ನಿಮ್ ಬಗ್ಗೆ ಮಾತಾಡಿ ದೃಷ್ಟಿ ಮಾಡ್ತಾರೆ. ಕೆಲವರು ನಿಮ್ ಬಗ್ಗೆ ಎಲ್ಲೋ ಇರ್ತಾರೆ, ನಿಮ್ ಬಗ್ಗೆ ಯೋಚನೆ ಮಾಡ್ಬಿಟ್ಟೆ ನೀವು ಅಭಿವೃದ್ಧಿ ಆಗ್ಬಿಟ್ಟಿದ್ದೀರಾ, ನಾನು ಹಾಳಾಗೋಗಿದ್ದೀರಾ ಅನ್ನೋ ಹತ್ರ ನಿಮ್ಮೇಲೆ ಒಂದಿಷ್ಟು ದೃಷ್ಟಿ ಮಾಡಾಕ್ತಾರೆ. ಇನ್ ಕೆಲವರು ಮಾಟ ಮಂತ್ರ ಮಾಡಿಸಿ ಹಾಕುವಂಥದ್ದು. ಸೊ ಈ ಅಭಿವೃದ್ಧಿ ಪ್ರತಿಬಂಧಕವಾಗಿರುವಂತಹ ದೃಷ್ಟಿ ದೋಷದ ಪರಿಹಾರಕ್ಕೋಸ್ಕರ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತಲೇ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಜನವರಿ 29ನೇ ತಾರೀಕು, ಜನವರಿ 29 ಬುಧವಾರ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಅದಕ್ಕೊಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಕೃಷ್ಣ ಕೀಲಕ ರತ್ನ. ಈ ಕೃಷ್ಣ ಕೀಲಕ ರತ್ನ ಅನ್ನುವಂಥದ್ದು ಹೋದ ವರ್ಷ ಕೊಟ್ಟಿದ್ನಾಗಿತ್ತು. ನಾನು ಈ ವರ್ಷ ಮತ್ತೆ ಪುನಃ ಕೊಡ್ತಾ ಇದ್ದೇನೆ. ವರ್ಷಕ್ಕೆ ಒಮ್ಮೆಯೋ 2 ಸಲನೋ ನಾವು ಈ ಹೋಮವನ್ನು ಮಾಡಿ ವಿಶೇಷವಾದ ಈ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ನೀವು ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಇದನ್ನು ಇಟ್ಕೊಳ್ಬೇಕು. ರಾತ್ರಿ ಇದ್ರಲ್ಲಿ ಹಾಸಿಗೆ ಮೇಲೆ ಇದನ್ನ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಡಾಗ ರಾತ್ರಿಗೆಲ್ಲ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನದ ಮೇಲೆ ಮಲಗಿದಾಗ ಬೆಳಗ್ಗೆ ಅಷ್ಟಲ್ಲಿ ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗುತ್ತೆ. ಸೊ ಅದರಿಂದ ಬೆಳಗ್ಗೆ ಆಗಷ್ಟಲ್ಲಿ ಮತ್ತೆ ಪುನಃ ಫ್ರೆಶ್ ಆಗಿರ್ತೀರಾ. ಅಷ್ಟೇ ಅಲ್ಲ, ರಾತ್ರಿ ಎಲ್ಲ ಕೆಟ್ಟ ಕನ್ಸು ಬೀಳಬಾರ್ದು ನಿಮಗೆ. ಈ ಕೆಟ್ಟ ಕನ್ಸುಗಳೇ ಬಹಳ ಜನರ ಸಮಸ್ಯೆ ಆಗಿರುತ್ತೆ. ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಿತವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿದೆ, ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಲೀಸ್ ಮನೆ ಆಗಿರಬಹುದು, ಮನೆಯ ಎಲ್ಲ ವಾಸ್ತು ದೋಷಗಳ ಪರಿಹಾರಕ್ಕೆ ಅಥವಾ ಆಫೀಸ್ ಎಲ್ಲ ಕಡೆ ವಾಸ್ತು ದೋಷ ಪರಿಹಾರಕ್ಕೆ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ವಿ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಣೆ ಆಗಿರುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಣೆ ಆಗಿರುತ್ತೆ. ಗುರುಬಲ ಇಲ್ಲದವರಿಗೆ ಗುರುಬಲ ಪ್ರಾಪ್ತಿಯಾಗಬೇಕು ಅಂತ ಗುರು ಶಾಂತಿ ಹೋಮ, ಗುರುಬಲ ಇದ್ದವ್ರಿಗೂ ಸಹ ಗುರುಬಲ ಕೆಲಸ ಮಾಡಬೇಕು ಅಂತ ಹೇಳಿ, ಗುರುಬಲ ಇದ್ರು ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾರಲ್ವಾ, ಅದರಿಂದ ಗುರು ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ, ಸಾಡೆ ಸಾತಿ ಎಲ್ಲ ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ. ಎಲ್ಲದರಲ್ಲೂ ಸಹ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನ ಅಭಿಮಂತ್ರಣ ಮಾಡಿ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಕೃಷ್ಣ ಕೀಲಕ ರತ್ನ ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ನಾವು ಕಳಿಸ್ಕೊಡ್ತೇವೆ. 29 ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ಅಲ್ಲಿ ನೀವು ನೋಡ್ತೀರಾ. ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ನೀವು ದಿನ ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಇದನ್ನ ಇಟ್ಕೊಂಡ್ರೆ ಆಯ್ತು. ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಒಂದು ದಿವಸ ಇದನ್ನು ಬಳಸಿದ್ರಿ ಅಂದ್ರೆ ಬಹಳ ಚೆನ್ನಾಗುತ್ತೆ, ತುಂಬಾ ಸೂಪರ್ ಅಂತ ಹೇಳಿ ಬೇರೆಯವ್ರಿಗೆ ಕೊಡುವಂತದ್ದು. ಫ್ರೆಂಡ್ಸ್ಗೋ, ರಿಲೇಟಿವ್ಸ್ಗೋ, ರಕ್ತ ಸಂಬಂಧಿಗಳಿಗೋ, ಅಪ್ಪ ಅಮ್ಮಂದಿರಿಗೋ, ಗಂಡ ಹೆಂಡತಿ ಕೊಟ್ಟ, ಹೆಂಡತಿ ಗಂಡನ್ ಕೊಟ್ರು ಅಥವಾ ಮಕ್ಕಳಿಗೆ ಕೊಟ್ರು, ಆತರ ಎಕ್ಸ್ಚೇಂಜ್ ಮಾಡೋಂಗಿಲ್ಲ. ನಿಮ್ಮ ಹಾಸಿಗೆಯಲ್ಲಿ ನೀವು ಇಟ್ಕೊಳ್ಬೇಕು. ನೀವು ಒಮ್ಮೆ ಒಂದು ರಾತ್ರಿ ಅದ್ರಲ್ಲಿ ಮಲಗಿದ್ರಿ ಅಂತಂದ್ರೆ, ಬಳಸಿದ್ರಿ ಅಂದ್ರೆ ಮತ್ತೆ ಪ್ರತಿನಿತ್ಯ ನೀವೇ ಬಳಸಬೇಕಿದೆ. ಸೊ ನಿಮ್ಮ ಹಾಸಿಗೆಯಲ್ಲಿ ಕೃಷ್ಣ ಕೀಲಕ ರತ್ನವನ್ನ ಹುಷಾರಾಗಿ ಇಟ್ಟುಕೊಂಡು ಪ್ರತಿನಿತ್ಯ ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಮಾಡಿಕೊಂಡು ಕೆಟ್ಟ ಕನಸುಗಳು ಬೀಳದಂಗೆ ಅದರಿಂದ ರಕ್ಷಣೆಯನ್ನು ಪಡೆದು ಉತ್ತಮವಾದ ಭವಿಷ್ಯವನ್ನು ಪಡೆಯಿರಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಮಾಡ್ಕೊಂಡ್ರೆ ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. 29 ತಾರೀಕು ಬೆಳಗ್ಗೆ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.